ಕೂಲಿ ಮಾಡಮ್ಮ ಇವನು ಬೆಳಿಗ್ಗೆ 6 ಗಂಟೆಯಿಂದ 10 ಗಂಟೆ ಅಕ್ಕಿ ಕೊಡೋದು ಜನಗಳಿಗೆ. ನನಗೆ 40 ಕೆಜಿ ಕೊಡಬೇಕು, ನಂಗೆ 30 ಕೆಜಿ ಕೊಡ್ತಾನೆ. ನನಗೆ ಗೊತ್ತಿಲ್ಲ 10 ಕೆಜಿ ರಾಗಿನ ಬರ ತಿಂಗ್ ಬಾ, ಇಲ್ಲ ಬರ ತಿಂಗ್ ಅಕ್ಕಿ ಕೊಡ್ತೀನಿ. ಅದು 10 ಕೆಜಿ ಇಲ್ಲ. ಅದು ಬಡವರು ಬಗ್ಗರು ಬರ್ತಾರ, ಪಾಪ ಮುದುಕಿರು ಬರ್ತಾರ, ಅವ್ರಿಗೆ 4 ಕೆಜಿ 3 ಕೆಜಿ ಹೊಡ್ಕರೋದು. ರಾತ್ರಿನಾಗ ಕದ್ದು ಮಾರೋದು. ಆ ವಿಡಿಯೋನ ಹತ್ರ ಮಡಗೀನಿ, ಅದನ್ನ ತೋರ್ಸಲ್ಲ. ಅದನ್ನ ಆ ಅಂಗಡಿ ಇತ್ತೊಂದು 3 ತಮ್ಮ ಮಾಡ್ದ, ಅಂಗಡಿ ಚೇಂಜ್ ಮಾಡ್ದ. ಇದನ್ನೆಲ್ಲ ಗೇಟ್ ಮೇಲೆ ಹಾಕ್ತಾ. ರಾತ್ರಿನಾಗ ಲಾರಿ ಬರೋದು, ಸಣ್ಣ ಟೆಂಪೋ ಬರ್ತದ, ತುಂಬ್ಕೋಗೋದು. ಜನಗಳಿಗೆ ಭಾಳ ಘನವ ಮೋಸ ಮಾಡ್ತಾನ. ಈ ಅಂಗಡಿ ದಯವಿಟ್ಟು ಬೇಡ. ಲಿಂಗಾಯತ್ರಿಗ ರಾಗಿ ಕೊಡಲ್ಲ, ಬರೀ ಅಕ್ಕಿ ಮಾತ್ರ ಕೊಡ್ತಿರೋದು. ನಾನು ಸ್ವಲ್ಪ ಗಲಾಟೆ ಮಾಡ್ತೀನಿ, ನನಗೆ ಒಂದು 5 ಕೆಜಿ ಜಾಸ್ತಿ ಕೊಡ್ತಾನೆ. ಹಂಗ ಗಲಾಟೆ ಮಾಡೋರ್ಗೆ ಒಂದು 10 ಕೆಜಿ ಜಾಸ್ತಿ ಕೊಡ್ತಾನೆ. ಭಾಳ ನಾಮರ್ದಿಮ, ಭಾಳ ಕಳ್ಳ ಇಮ. ಈ ಅಂಗಡಿ ಬೇಡ. ಇನ್ನೊಂದು ಬೆಳ್ ಮಡಗಿಸ್ಕರೋದು, ಬರ್ಕರೋದು, ಅರ್ಜಿ ಬರ್ಕೊಂಡು ಊಟ ಬಿಸಿ ಕೊಡೋದು, ನಮ್ಗೆಲ್ಲಾ ಇವರೇ ಕರೆಕ್ಟಾಗಿ ಅಕ್ಕಿ ಕೊಡ್ತಾವ್ರೆ ಅಂತ ಬರ್ಕೊಂಡು ತಗೋ ಕೊಡೋದು. ಏನಕ್ಕೆ ಹಂಗ್ ಮಾಡ್ಬೇಕು? ಈಗ ಇವ್ರೆಲ್ಲ ಗೊತ್ತಿಲ್ಲ, ವಯಸ್ಸಾದವ್ರು ಗೊತ್ತಿರಲ್ಲ, ಬೆಳ್ ಮಾಡ್ಬಿಡ್ತಾರೆ. ಅಲ್ಲಿ ಹೋಗಿ ಬರ್ಕೊಂಡು ಹೋಗಿ ಅವ್ರು ಕೊಡೋದು. ನಮ್ಗೆ ಇವ್ರು ಬೇಡ. ತುಂಬಾ ಥ್ಯಾಂಕ್ಸ್ ನಿಮ್ಗೆಲ್ಲ. ಓಪನ್ ಮಾಡಿ ಅಮ್ಮ. ವಿತರಣೆ ಸರಿ ಮಾಡ್ತಿಲ್ಲ. ಮತ್ತೆ ಕೆಲವರಿಗೆ 2 ತಿಂಗಳ ಅಕ್ಕಿಯನ್ನು ಕೊಟ್ಟಿದ್ದಾರಂತೆ. ಸಸ್ಪೆಂಡ್ ಮಾಡ್ಬಿಡೋಣ ಮೇಡಮ್, ಅಂಗಡಿ ರಿಪೋರ್ಟ್ ಹಾಕ್ತೀನಿ ನಾನು. ಈಗ ಲಾಕ್ ಮಾಡಿಸ್ಬಿಡೋಣ ಮೇಡಮ್, ಇದು ಅಂಗಡಿ ಲಾಕ್ ಮಾಡಿಸ್ಬಿಟ್ಟು 2 ಡೇಸ್ ಬಿಟ್ಟು ಸಸ್ಪೆಂಡ್ ಆರ್ಡರ್